ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಚರಿತ್ರೆಯ ಗುಹೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವ್ಯೂಹಲಕ್ಷ್ಮಿ ಮಹಾಲಕ್ಷ್ಮಿ ಅಷ್ಟರೂಪಗಳಾದ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಶ್ರೀಲಕ್ಷ್ಮಿ, ಜಯಲಕ್ಷ್ಮಿ, ಮಹಾಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಹೀಗೆ ಲಕ್ಷ್ಮಿ 8 ರೂಪಗಳ ಹೆಸರನ್ನು ಕೇಳಿದ್ದೇವೆ. ಹಾಗಾದರೆ ವ್ಯೂಹಲಕ್ಷ್ಮಿ ಯಾರು? ಇವಳ ಶಕ್ತಿ ಏನು? ಇವುಗಳನ್ನು ತಿಳಿಯಲು ಭೂವೈಕುಂಠ ಕ್ಷೇತ್ರಕ್ಕೆ ಹೋಗಬೇಕು. ಕಲಿಯುಗದ ಭೂವೈಕುಂಠ ಎಂದರೆ ತಿರುಪತಿಯ ವರಹಸ್ವಾಮಿ ಸನ್ನಿಧಿಗೆ ಹೋಗಿ ಸ್ವಾಮಿ ದರ್ಶನ ಮಾಡಿದವರಿಗೆಲ್ಲ ವ್ಯೂಹಲಕ್ಷ್ಮಿಯ ಕರುಣೆ ಮತ್ತು ಅಪಾರ ಅನುಗ್ರಹ ದೊರೆಯುತ್ತದೆ. ಮನುಷ್ಯನಿಗೆ ಬರುವ ಎಲ್ಲಾ ಕಷ್ಟ ಕಾರ್ಪಣ್ಯಗಳ ನಿವಾರಣೆ ಮಾಡುವ ದೇವರು ಎಂದರೆ ತಿರುಪತಿ ವೆಂಕಟೇಶ್ವರ ಶ್ರೀನಿವಾಸ ತಿಮ್ಮಪ್ಪ ಎಂದು ಭಕ್ತರ ಮನದಲ್ಲಿ ನೆಲೆಯೂರಿದೆ. ಹಲವಾರು ನಾಮಗಳ ಪುಣ್ಯಕ್ಷೇತ್ರ ತಿರುಪತಿ. ಶ್ರೀ ಸಾಮಾನ್ಯರ ಜೀವನದಲ್ಲಿ ಬರುವ ವಿವಾಹ, ಸಂತಾನ, ಮನೆ ಸಂಪತ್ತು, ಹಣಕಾಸು, ಆರೋಗ್ಯ, ಜಮೀನು, ಅಧಿಕಾರ ಇನ್ನೂ ಹಲವು ಬೇಡಿಕೆಗಳಲ್ಲಿ ಇಂಥದ್ದೊಂದು ಬೇಕೆಂದು ಸಂಕಲ್ಪ ಮಾಡಿ ವಿಘ್ನಗಳ ಬರದಂತೆ ನಿರ್ವಿಘ್ನವಾಗಿ ನಡೆಸಿಕೊಡು ತಂದೆ ಶ್ರೀಹರಿ ಎಂದು ಪ್ರಾರ್ಥಿಸಿದರೆ ತಿಮ್ಮಪ್ಪ ಪೂರೈಸಿದ ಉದಾಹರಣೆಗಳು ಎಷ್ಟೋ ಇವೆ. ಒಮ್ಮೆ ಕ್ಷೇತ್ರಕ್ಕೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿ ಬಂದರೆ ಬೆಟ್ಟದಂತ ಕಷ್ಟವು ಮಂಜಿನಂತೆ ಕರಗುತ್ತದೆ ಎಂದು ನಂಬಿಕೆ ನಡೆವ ಭಕ್ತ ಮಹಾಶಯರ ದೃಢ ವಿಶ್ವಾಸವಾಗಿದೆ. ಭಕ್ತರು ಪ್ರಾರ್ಥಿಸಿದ ಪ್ರಾರ್ಥನೆ ಅಥವಾ ಬೇಡಿಕೆಯನ್ನು ಆಲೈಸಿ ಅದನ್ನು ಮೊಟ್ಟ ಮೊದಲು ಶ್ರೀನಿವಾಸನಿಗೆ ಕಿವಿಯಲ್ಲಿ ಹೇಳಿ ತಿಳಿಸುವುದು ಯಾರೆಂದರೆ ಅವಳೇ ವ್ಯೂಹಲಕ್ಷ್ಮಿ. ಇವಳು ಶ್ರೀಕಾಂತನ, ಶ್ರೀರಮಣನ ಪತ್ನಿ ಮಹಾಲಕ್ಷ್ಮಿ. ಎಲ್ಲರ ಮೇಲೂ ಈ ತಾಯಿಯ ಕೃಪಾ ಕಟಾಕ್ಷ ಇರುತ್ತದೆ. ಈ ವ್ಯೂಹಲಕ್ಷ್ಮಿ ಎಲ್ಲಿಂದ ಬಂದಳು ಎಂದರೆ, ಹಿಂದೆ ಭೃಗು ಮಹರ್ಷಿಗಳು ತಮ್ಮ ಕಾಲಿನಿಂದ ಶ್ರೀಹರಿಯ ಎದೆಗೆ ಒದ್ದರು ಎಂಬ ಕಾರಣದಿಂದ ಸಿಟ್ಟುಗೊಂಡು ಧರೆಗಿಳಿದ ಶ್ರೀಲಕ್ಷ್ಮಿಯು ಕೊಲ್ಲಾಪುರದಲ್ಲಿ ನೆಲೆಸಿದಳು. ದೇವಶಿಲ್ಪಿ ವಿಶ್ವಕರ್ಮ ಮಣಿದ್ವೀಪ ಮಾದರಿಯಲ್ಲಿ ಲಕ್ಷ್ಮಿಗೆ ಸುಂದರವಾದ ದೇವಾಲಯವನ್ನು ನಿರ್ಮಿಸಿಕೊಟ್ಟನು. ಮಹಾಲಕ್ಷ್ಮಿ ಕೋಲಾಸುರನನ್ನು ಸಂಹರಿಸಿ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿಯಾಗಿ ನೆಲೆಸಿದಳು. ಆದರೆ ವ್ಯೂಹಲಕ್ಷ್ಮಿ ಎಲ್ಲಿಂದ ಬಂದಳು? ಇದು ನಡೆದ ಕೆಲವು ದಿನಗಳಲ್ಲಿ ವೈಕುಂಠದಲ್ಲಿದ್ದ ವಿಷ್ಣು ಮಾನವ ಶರೀರಧಾರಿಯಾಗಿ ಧರೆಗಿಳಿದನು. ಭೂಮಿಗಿಳಿದ ದಿನ ಅವನ ಹೆಸರು ಶ್ರೀನಿವಾಸ ಎಂದಾಯಿತು. ಇಂದಿನ ನೆನಪುಗಳು ಮರೆತು ಹೋಗಿತ್ತು. ತ್ರೇತಾಯುಗದಲ್ಲಿದ್ದ ವೇದಾವತಿ ಮಹಾವಿಷ್ಣುವನ್ನೇ ತನ್ನ ಪತ್ನಿಯಾಗಿ ಪಡೆಯಬೇಕೆಂಬ ಇಚ್ಛೆಯಿಂದ ಬಹಳ ಕಾಲ ತಪಸ್ಸು ಮಾಡಿದಳು. ತಪಸ್ಸಿನ ಫಲವಾಗಿ ಭೂಲೋಕದಲ್ಲಿ ಪದ್ಮ ಸರೋವರದ ಕಮಲದ ಹೂವಿನ ಮೇಲೆ ಅವತರಿಸಿದ ಮಕ್ಕಳಿಗಾಗಿ ಪ್ರಾರ್ಥಿಸಿದ ಆಕಾಶರಾಜನಿಗೆ ದೊರೆತಳು. ಪದ್ಮ ಸರೋವರದಲ್ಲಿ ಸಿಕ್ಕ ಮಗುವಿಗೆ ಪದ್ಮಾವತಿ ಎಂದು ಹೆಸರಿಟ್ಟನು. ಭೂಲೋಕದಲ್ಲಿ ಅವತರಿಸಿದ ಶ್ರೀನಿವಾಸನು ಪದ್ಮಾವತಿಯನ್ನು ವಿವಾಹವಾಗಿ ತನ್ನ ಅವತಾರದ ಉದ್ದೇಶದ ಅರ್ಧ ಕೆಲಸ ಪೂರ್ಣ ಮಾಡಿದನು. ಇನ್ನು ತನ್ನ ಹೃದಯ ಕಮಲ ನಿವಾಸಿನಿ ಶ್ರೀಯನ್ನು ಹುಡುಕಿಕೊಂಡು ಹೊರಟಾಗ ಲಕ್ಷ್ಮಿ ಕೊಲ್ಲಾಪುರದಲ್ಲಿ ನೆಲೆಸಿದ್ದು ತಿಳಿದು ಅಲ್ಲಿಗೆ ಬಂದನು. ಲಕ್ಷ್ಮಿಗಾಗಿ ಹುಡುಕುತ್ತಿದ್ದ ಅವನಿಗೆ ಕೊಲ್ಲಾಪುರದಲ್ಲಿ ಸಕಲ ತೀರ್ಥ ಸರೋವರ, ನದಿಗಳು, ಋಷಿಮುನಿಗಳು ಕಂಡರು. ಲಕ್ಷ್ಮಿ ಮಾತ್ರ ಕಾಣಿಸಲಿಲ್ಲ. ಕಾರಣ ಅಲ್ಲಿ ನೆಲೆಸಿದ್ದ ಮಹಾಲಕ್ಷ್ಮಿ ಶಾಂತರೂಪ ಲಕ್ಷ್ಮಿ ಆಗಿರಲಿಲ್ಲ. ಮೃಗ ಮಹರ್ಷಿಗಳ ಕಾರಣಕ್ಕೆ ಬಂದ ಕೋಪ ಮತ್ತು ಕೊಲ್ಲಾಪುರಕ್ಕೆ ಬಂದ ರಾಕ್ಷಸನನ್ನು ಸಂಹಾರ ಮಾಡಿ ರಜೋಗುಣದೊಳಗಾಗಿ ರೌದ್ರ ಸ್ವರೂಪದಲ್ಲಿದ್ದಳು. ಇದರಿಂದ ಶ್ರೀನಿವಾಸನಿಗೆ ಲಕ್ಷ್ಮಿ ಸಿಗಲಿಲ್ಲ. ಶ್ರೀನಿವಾಸನು ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಅಲ್ಲಿಯೇ ಬಹಳ ಕಾಲ ತಪಸ್ಸಿನಲ್ಲಿ ಕಳೆದನು. ಆದರೂ ದರ್ಶನ ಸಿಗಲಿಲ್ಲ. ಆಗ ಆಕಾಶವಾಣಿ ಕೇಳಿತು, ಇಲ್ಲಿ ಕುಳಿತರೆ ಮತ್ತೆ ಸಿಗುವುದಿಲ್ಲ, ಬೆಟ್ಟಕ್ಕೆ ಹೋಗಿ ಕುಳಿತು ತಪಸ್ಸನ್ನು ಮಾಡು ಎಂಬ ವಾಣಿ ಬಂತು. ಬೆಟ್ಟದತ್ತ ಹೊರಟ ಶ್ರೀನಿವಾಸ ಶುಕ ಮಹರ್ಷಿಗಳ ಆಶ್ರಮಕ್ಕೆ ಬಂದನು. ಅವರ ಆದೇಶದಂತೆ ಆಶ್ರಮದ ಸಮೀಪಕ್ಕೆ ದೊಡ್ಡ ಸರೋವರ ತೋಡಿ ಅದರಲ್ಲಿ ದೇವಲೋಕದಿಂದ ತಂತ ಸಾವಿರಾರು ಕಮಲದ ಪುಷ್ಪಗಳನ್ನು ತಂದು ಇಟ್ಟು ಅದು 12 ವರ್ಷಗಳ ಕಾಲ ಬಾಡದಂತೆ ಕಾಪಾಡಲು ಸೂರ್ಯನನ್ನು ಪ್ರಾರ್ಥಿಸಿ ಸೂರ್ಯನ ಕಿರಣ ಬೀಳುವಂತೆ ಮಾಡಿ ತಪಸ್ಸನ್ನು ಮಾಡಲು ಕುಳಿತನು. 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿದನು. ಅದೇ ಸಮಯಕ್ಕೆ ಮೃಗ ಮಹರ್ಷಿಗಳು ಬಂದು ದೇವಿಯಲ್ಲಿ ಕ್ಷಮೆ ಬೇಡಿದರು. ಲಕ್ಷ್ಮಿ ಅವರೆಲ್ಲರ ಕರಗಿ ಕಾರ್ತಿಕ ಶುದ್ಧ ಪಂಚಮಿ ದಿನ ಶುದ್ಧ ಸತ್ವ ಸ್ವರೂಪದಲ್ಲಿ ಸರೋವರದಲ್ಲಿನ ಕಮಲಾ ಪುಷ್ಪದ ಮೇಲೆ ಆವಿರ್ಭವಿಸಿದಳು. ಮಾತೆಯ ದರ್ಶನ ಪಡೆದ ದೇವಾನುದೇವತೆಗಳು ಹರ್ಷಗೊಂಡರು. ಶುಕ ಮಹರ್ಷಿಗಳು ದೇವಿಯನ್ನು ಪ್ರಾರ್ಥಿಸಿ, ತಾಯಿ, ಈ ಆಶ್ರಮದಲ್ಲೇ ನೆಲೆ ನಿಲ್ಲು ಎಂದು ವಿನಂತಿಸಿದರು. ಲಕ್ಷ್ಮಿ ಒಪ್ಪಿ ಅಲ್ಲಿಯೇ ನೆಲೆಸಿದಳು. ಪದ್ಮದಲ್ಲಿ ನೆಲೆಸಿದ್ದರಿಂದ ಅವಳ ಹೆಸರು ಅಲಮೇಲ್ ಮಂಗಾದೇವಿ ಎಂದಾಯಿತು. ಕಮಲ ಅಂದರೆ ಪದ್ಮ, ಮೇಲ ಎಂದರೆ ಪದ್ಮದ ಮೇಲೆ, ಮಂಗಾ ಅಂದರೆ ದೇವಿ. ಶುಕಪುರದಲ್ಲಿ
ಆವಿರ್ಭವಿಸಿದ ಕಾರಣ ಶುಕಪುರ ಎಂಬ ಹೆಸರಿನ ಬದಲು ಅಲರ್ಮೇಲ್ ಮಂಗಾಪುರ ಎಂದಾಯಿತು. ವೈಕುಂಠದಿಂದ ಕೋಪಗೊಂಡು ಬಂದ ಸಿರಿದೇವಿಯ ಶುದ್ಧ ಸತ್ವ ಸ್ವರೂಪದಲ್ಲಿ ಆವಿರ್ಭವಿಸಿ ವೀರಲಕ್ಷ್ಮಿ ಎನ್ನಿಸಿ ಸ್ವತಂತ್ರಳಾಗಿ ನೆಲೆಸಿದಳು. ಇದಕ್ಕೆಲ್ಲ ಕಾರಣ ದೇವಿಗೆ ಶ್ರೀಹರಿಯಿಂದ ದೂರ ಇರಲು ಆಗಲಿಲ್ಲ. ಅಂದು ಕೋಪದಿಂದ ವೈಕುಂಠ ಬಿಟ್ಟು ಭೂಲೋಕಕ್ಕೆ ಬರುವ ಮುನ್ನ ಮೃಗ ಮಹರ್ಷಿಗಳು ಇದ್ದಂತೆ ಶ್ರೀಹರಿಗೆ ನಾನು ಇಲ್ಲಿ ಇರುವುದಿಲ್ಲ ಎಂದು ಶ್ರೀಹರಿಯನ್ನು ಬಿಟ್ಟು ಹೋಗುವಾಗ, ಇನ್ನು ಈ ರೂಪದಲ್ಲಿ ನಾನು ಬರುವುದಿಲ್ಲ, ಬರುವುದಾದರೆ ಶುದ್ಧ ಸತ್ವ ಸ್ವರೂಪದಲ್ಲಿ ಬರುವೆ ಎಂದು ಶಪಥ ಮಾಡಿ ಧರೆಗಿಳಿದಳು. ಅದೇ ರೀತಿ ಶುದ್ಧ ಸತ್ವ ಶಕ್ತಿ ರೂಪದಲ್ಲಿ ಬಂದು ವ್ಯೂಹಾಲಕ್ಷ್ಮಿಯಾಗಿ ತನ್ನ ಸ್ವಾಮಿಯ ವಕ್ಷಸ್ಥಳದಲ್ಲಿ ನೆಲೆಸಿದಳು. ಈಗಾಗಲೇ ಶ್ರೀನಿವಾಸ ಮದುವೆಯಾಗಿ ಪತ್ನಿಯನ್ನು ಅಲ್ಲೇ ಬಿಟ್ಟು ಬಂದಿದ್ದ. ಪದ್ಮಾವತಿ ಕಠಿಣ ತಪಸ್ಸನ್ನು ಮಾಡುತ್ತಾ ಬಹಳ ಕಾಲ ಕಳೆದಿತ್ತು. ಆಗ ಅವಳಿದ್ದಿಲ್ಲಿಗೆ ಶ್ರೀಲಕ್ಷ್ಮಿ ಸಹಿತ ನಾರಾಯಣ ಅಲ್ಲಿಗೆ ಬಂದುದನ್ನು ಕಂಡು ಆಕಾಶರಾಜನ ಮಗಳು ಪದ್ಮಾವತಿ ಕೋಪಗೊಂಡಳು. ಶ್ರೀನಿವಾಸನು ಅವಳ ಹಿಂದಿನ ಜನ್ಮದ ಸ್ಮರಣೆಯನ್ನು ನೆನಪಿಗೆ ತಂದನು. ನಿಜವನ್ನು ತಿಳಿದ ಆಕೆ ಶಾಂತಳಾದಳು. ನಂತರ ಶ್ರೀಹರಿಯು ಪದ್ಮಾವತಿಗೆ ಭೂತಕಾರುಣ್ಯ ಸ್ವರೂಪವನ್ನು ಕೊಟ್ಟನು. ಏಕೆಂದರೆ ಕ್ಷೇತ್ರಯುಗದಲ್ಲಿ ಸೀತೆಮಾತೆಯ ಜಾಗದಲ್ಲಿ ವೇದಾವತಿ ಇದ್ದು ಎಲ್ಲ ಕಷ್ಟಗಳನ್ನು ಸಹಿಸಿದ್ದಳು. ಅವಳ ಅಪೇಕ್ಷೆಯಂತೆ ಶ್ರೀಹರಿ ಮದುವೆಯಾದ ಪದ್ಮಾವತಿಯನ್ನು ಭೂತಕಾಲದ ಕಾರುಣ್ಯ ರೂಪದಲ್ಲಿ ತನ್ನ ವಕ್ಷಸ್ಥಳದಲ್ಲಿ ಸೇರಿಸಿಕೊಂಡನು. ತಿರುಚುನೂರಿನ ಪದ್ಮಾ ಸರೋವರದಲ್ಲಿ ಶುದ್ಧ ಸತ್ವ ಸ್ವರೂಪದಿಂದ ಶಕ್ತಿ ಸ್ವರೂಪಿಣಿಯಾಗಿ ಉದ್ಭವಿಸಿದ ಲಕ್ಷ್ಮಿಯು ಸ್ವಾಮಿಯ ವಕ್ಷಸ್ಥಳ ಸೇರುವ ಮೊದಲು ಸ್ವಾಮಿಯಿಂದ ಮಾತು ತೆಗೆದುಕೊಂಡಳು. ಸ್ವಾಮಿ, ನಾನು ಈ ಕ್ಷೇತ್ರದಲ್ಲಿ ನಿಮಗಿಂತ ಮುಂದೆ ಕಾಣುವಂತೆ ನಿಮ್ಮ ವಕ್ಷಸ್ಥಳದಲ್ಲಿ ಗುಪ್ತವಾಗಿ ನೆಲೆಸುತ್ತೇನೆ. ನಿಮ್ಮನ್ನು ಪ್ರಾರ್ಥಿಸಿ ಬರುವ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಾನು ಮೊದಲು ಕೇಳಿಸಿಕೊಂಡು ನಂತರ ನಿಮಗೆ ತಿಳಿಸುತ್ತೇನೆ ಎಂದು ಒಪ್ಪಿಗೆ ಪಡೆದು ಶ್ರೀನಿವಾಸನ ವಕ್ಷಸ್ಥಳದಲ್ಲಿ ಗುಪ್ತವಾಗಿ ಸೇರಿ ವ್ಯೂಹಾಲಕ್ಷ್ಮಿಯಾದಳು. ಪುಣ್ಯಕ್ಷೇತ್ರಕ್ಕೆ ಬರುವ ಭಕ್ತರ ಕಷ್ಟಗಳನ್ನು ಮೊದಲು ತಾನು ಅಲಿಸಲು ಶ್ರೀನಿವಾಸನಿಗಿಂತ ಮುಂದೆ ನಿಂತು ಭಕ್ತರ ಬೇಡಿಕೆಗಳನ್ನು ಕೇಳಿ ನಂತರ ಶ್ರೀನಿವಾಸನಿಗೆ ತಿಳಿಸುತ್ತಾಳೆ. ಭಕ್ತರ ಕಷ್ಟಗಳನ್ನು ಆಲಿಸುತ್ತಿದ್ದಂತೆ ಆ ಭಕ್ತರಿಗೆ ವ್ಯೂಹಾಲಕ್ಷ್ಮಿ ಒಲೆದಿರುತ್ತಾಳೆ. ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ಎಲ್ಲಿಯೇ ನೋಡಲಿ ಆತನ ಎದೆಭಾವ ಮುಂದೆ ಬಂದಿರುತ್ತದೆ. ಅಲಂಕಾರವನ್ನು ಹಾಗೇ ಮಾಡಿರುತ್ತಾರೆ. ಶ್ರೀನಿವಾಸನ ವಕ್ಷಸ್ಥಳ ಉಬ್ಬಿದಂತೆ ಕಾಣಲು ಅಲ್ಲಿ ಶ್ರೀದೇವಿಯು ಶ್ರೀನಿವಾಸನಿಗಿಂತ ಮೊದಲೇ ಭಕ್ತರ ಕಷ್ಟ ಅಳಿಸಲು ವ್ಯೂಹಾಲಕ್ಷ್ಮಿಯಾಗಿ ನೆಲೆಸಿದ್ದಾಳೆ.